ಕಳೆದ ವಾರ ಅಟ್ಲಾಂಟಿಕ್ ಸಾಗರದಲ್ಲಿ ಯುಎಸ್ಎ ವಶಕ್ಕೆ ಪಡೆದಿರುವ ತೈಲ ಟ್ಯಾಂಕರ್ನಲ್ಲಿ ಮದುವೆಗೆ ದಿನ ಗೊತ್ತಾಗಿದ್ದ ಮರ್ಚೆಂಟ್ ನೇವಿ ಆಫೀಸರ್ ರಿಕ್ಷಿತ್ ಸೇರಿ ಕೆಲವು ಭಾರತೀಯರು ಇದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ನೌಕಾಪಡೆಯವರು ಕಳೆದ ವಾರ ಅಟ್ಲಾಂಟಿಕ್ ಸಾಗರದಲ್ಲಿ ಮತ್ತು ಮೊನ್ನೆ ಕೆರಿಬಿಯನ್ ಸಮುದ್ರದಲ್ಲಿ ಒಂದು ಹಡಗು ವಶಕ್ಕೆ ಪಡೆದಿದ್ದಾರೆ. ಎರಡನೆಯ ಹಡಗಿನ ಮಾಹಿತಿ ಹೊರಗಿಟ್ಟಿಲ್ಲ. ಮೊದಲನೆಯ ಹಡಗು ರಷ್ಯಾದ ಬಾವುಟ ಹೊಂದಿತ್ತು. 2 ಟ್ಯಾಂಕರ್ ಹಡಗುಗಳು ವೆನಿಜುವೆಲಾದಿಂದ ಕಚ್ಚಾ ತೈಲ ತೆಗೆದುಕೊಂಡು ಹೋಗುತ್ತಿದ್ದವು. ರಷ್ಯಾ ಧ್ವಜ ಹೊತ್ತ ಹಡಗಿನಲ್ಲಿ ಭಾರತೀಯರು ಇದ್ರು. ಅವರು 3 ಎಂದು ಈಗ ಸ್ಪಷ್ಟಗೊಂಡಿದೆ. ಹಿಮಾಚಲ ಪ್ರದೇಶ ಮೂಲದ ರಿಕ್ಷಿತ್ ಚೌಹಾಣ್ ರಷ್ಯಾದ ತೈಲ ಕಂಪನಿಯೊಂದಿಗೆ ಕೆಲಸಕ್ಕೆ ಸೇರಿದ್ರು. ಫೆಬ್ರವರಿಯಲ್ಲಿ ಅವರ ಮದುವೆ ನಡೆಯುವುದಾಗಿ ನಿರ್ಣಯಿಸಲಾಗಿತ್ತು. ದೂರ ದೇಶಕ್ಕೆ ರಿಕ್ಷಿತ್ ಮೊದಲ ಬಾರಿ ಹೋಗಿದ್ರು. ಆ ಯಾನದಲ್ಲಿ ತೈಲ ತೆಗೆದುಕೊಂಡು ಹಿಂತಿರುಗುವಾಗ ಯುಎಸ್ಎ ಪಡೆ ಅದರಲ್ಲಿದ್ದವರ ಸಹಿತ ಹಡಗನ್ನ ವಶಕ್ಕೆ ತೆಗೆದುಕೊಂಡಿದೆ. 26ರ ಯುವಕನಿಗೆ ಮರಿನೇರ ತೈಲ ಟ್ಯಾಂಕರ್ ಕುತ್ತು ತಂದಿಟ್ಟಿದೆ. ಹಿಮಾಚಲದ ಪಲಂಪುರದ ಕಾಂಗ್ರಾದಲ್ಲಿ ತಾಯಿ ರೀತಾದೇವಿ ಚಿಂತಾಕ್ರಾಂತರಾಗಿದ್ದಾರೆ. ಆ ಹಡಗಿನಲ್ಲಿದ್ದ ಭಾರತೀಯರಲ್ಲಿ ಇನ್ನೊಬ್ಬರು ಕೇರಳ ಮತ್ತು ಮತ್ತೊಬ್ಬರು ಗೋವಾಕ್ಕೆ ಸೇರಿದವರು. ಭಾರತೀಯರನ್ನ ಬಿಟ್ಟು ಕಳಿಸುವಂತೆ ಭಾರತ ಸರ್ಕಾರದ ಪರ ಮನವಿ ಮಾಡಿದ್ರೂ ಇನ್ನೂ ಅದರ ಫಲಿತ ಗೊತ್ತಾಗಿಲ್ಲ.